ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಈ ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಬೇರೆ ಪ್ರಾಬ್ಲಮ್ ವೆರೈಟಿ ಇದೆ. ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಬ್ರೇಕ್ ಇವನ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಮತ್ತೆ ರುಪೀಸ್ ಕಂಡುಹಿಡಿಯಬೇಕು. ಮತ್ತೆ ನಂಬರ್ ಆಫ್ ಯೂನಿಟ್ಸ್ ದಟ್ ಮಸ್ಟ್ ಬಿ ಸೋಲ್ಡ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 90,000. 90,000 ಪ್ರಾಫಿಟ್ ಬರಬೇಕು ಅಂದ್ರೆ ಎಷ್ಟು ಯೂನಿಟ್ಸ್ ಅನ್ನ ಸೆಲ್ ಮಾಡಬೇಕು ಅಟ್ ದ ಸೇಮ್ ಸೆಲ್ಲಿಂಗ್ ಪ್ರೈಸ್ 24 rupees ಪರ್ ಯೂನಿಟ್ ಮಾರೋದಾದ್ರೆ ಎಷ್ಟು ಯೂನಿಟ್ ಸೇಲ್ ಮಾಡಬೇಕು 90,000 ಪ್ರಾಫಿಟ್ಗೆ? ಇದನ್ನ ಸಾಲ್ವ್ ಮಾಡೋಣ. ಈಗ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಬ್ರೇಕ್ ಇವನ್ ಸೇಲ್ಸ್ ವ್ಯಾಲ್ಯೂ, ಅದಕ್ಕೆ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಅಂದ್ರೆ ಪ್ರಾಫಿಟ್ ವಾಲ್ಯೂಮ್. ಪ್ರಾಫಿಟ್ ಅಂದ್ರೆ ಕಾಂಟ್ರಿಬ್ಯೂಷನ್, ವಾಲ್ಯೂಮ್ ಅಂದ್ರೆ ಇಲ್ಲಿ ಸೇಲ್ಸ್ ಅಂತ ತಗೋತೀವಿ. ಆಮೇಲೆ ಒಂದು ವಿಷಯ ನೆನ್ಪಿಡಿ, ಸೇಲ್ಸ್ ವಾಲ್ಯೂಮ್ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಇನ್ ರಿಯಲ್ ಸೆನ್ಸ್. ಸೊ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಅನ್ನ ನಾವು ಸೇಲ್ಸ್ ವಾಲ್ಯೂಮ್ ಅಂತೀವಿ. ಇನ್ ಟರ್ಮ್ಸ್ ಆಫ್ ರುಪೀಸ್ ಅಥವಾ ಯಾವುದೇ ಅಮೌಂಟ್ ಅಲ್ಲಿ ಹೇಳಬೇಕಾದ್ರೆ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ಇಲ್ಲಿ ನಾವೀಗ ಸೇಮ್ ಯುನಾನಿಮಸ್ ಆಗಿ ನಾವು ಬಳಸ್ತಾ ಇದ್ದೀವಿ ದ ಸೇಮ್ ಮ್ಯಾನರ್. ಸೊ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇಂಟು 100. ತಗೋಬೇಕಾದ್ರೆ ಈ ಕಾಂಟ್ರಿಬ್ಯೂಷನ್ ಮತ್ತೆ ಸೇಲ್ಸ್ ಎರಡೂ ಕೂಡ ಪರ್ ಯೂನಿಟ್ ಅಲ್ಲೇ ಇರಬೇಕು, ಇಲ್ಲಾಂದ್ರೆ ಎರಡು ಟೋಟಲ್ ಇರಬೇಕು. ಎರಡು ಮ್ಯಾಚ್ ಆಗ್ಬೇಕು, ಒಂದು ಪರ್ ಯೂನಿಟ್ ಇರೋದು ಇನ್ನೊಂದು ಟೋಟಲ್ ಇರೋದು, ಅದೆಲ್ಲ ಆಗಲ್ಲ. ಎರಡು ಪರ್ ಯೂನಿಟ್ ಅಲ್ಲಿ ಇದ್ದಾಗ ಆ ರೇಷಿಯೋ ಬೇಕಾಗಿರೋದು ನಮ್ಗೆ. ಆ ರೇಷಿಯೋ ಏನಿದೆ ಕಾಂಟ್ರಿಬ್ಯೂಷನ್ಗೂ ಸೇಲ್ಸ್ಗೂ, ಆ ರೇಷಿಯೋ ಬೇಕು. ಸೊ ಕಾಂಟ್ರಿಬ್ಯೂಷನ್ ಈಸ್ 9 rupees. ಹೇಗೆ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೆಲ್ಲಿಂಗ್ ಪ್ರೈಸ್ 24 ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್ 15 rupees ಇದೆ. ಸೊ 24 ಮೈನಸ್ 15 9 rupees ಆಗುತ್ತೆ ಕಾಂಟ್ರಿಬ್ಯೂಷನ್. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ 9, ಸೆಲ್ಲಿಂಗ್ ಪ್ರೈಸ್ 24 ಇಂಟು 100 ಮಾಡಿ 37.5% ಬರುತ್ತೆ. ಸೊ ದಿಸ್ ಈಸ್ ಯುವರ್ ಪಿ ವಿ ರೇಷಿಯೋ. ಸೊ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ರುಪೀಸ್ ಅಲ್ಲಿ ಹೇಳೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ, 72,000 ಇದೆ ಫಿಕ್ಸ್ಡ್ ಕಾಸ್ಟ್, ಡಿವೈಡೆಡ್ ಬೈ 37.5%, which is PV ratio. ಎಷ್ಟು ಬರುತ್ತೆ? 1,92,000. 1,92,000. This is your break even point. Break even sales. ಸೊ ಈ 72,000 ಡಿವೈಡೆಡ್ ಬೈ 37.5% ಮಾಡಬೇಕಾದ್ರೆ ಹೆಂಗ್ ಮಾಡ್ತೀರಾ? ಕ್ಯಾಲ್ಕುಲೇಟರ್ ಕರೆಕ್ಟ್ ಆಗಿ ಬರುತ್ತೆ. 37.5 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ? 0.375. ಸೊ 72,000 ಡಿವೈಡೆಡ್ ಬೈ 0.375 ಮಾಡಬೇಕು. ಸೊ ಆಗ ನಿಮಗೆ 1,92,000 ಸಿಗುತ್ತೆ. ನೆಕ್ಸ್ಟ್, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ಸೊ ಬ್ರೇಕ್ ಇವನ್ ಸೇಲ್ಸ್ ಕಂಡು ಹಿಡಿದ್ರಲ್ಲ 1,92,000. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿ 24, ಅದೇ ಬರುತ್ತೆ 8,000 ಯೂನಿಟ್ಸ್. ಸೊ ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ 8,000 ಯೂನಿಟ್ಸ್. ಇನ್ನೊಂದು ರೀತಿನೂ ಕ್ಯಾಲ್ಕುಲೇಟ್ ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಸ್ 9 rupees. ಫಿಕ್ಸ್ಡ್ ಕಾಸ್ಟ್ 72,000, ಅದು ಸೇಮ್ ರಿಸಲ್ಟ್ ಕೊಡುತ್ತೆ. ಯಾವ್ದಾದ್ರು ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಬಹುದು. ನಂಬರ್ ಆಫ್ ಯೂನಿಟ್ಸ್ ಫಾರ್ ಅರ್ನಿಂಗ್ ಪ್ರಾಫಿಟ್ಸ್ ಆಫ್
90,000 rupees. 90,000 ಪ್ರಾಫಿಟ್ ಬರಬೇಕು ಅಂದ್ರೆ ಎಷ್ಟು ಯೂನಿಟ್ಸ್ ನ ಸೇಲ್ ಮಾಡಬೇಕು? ಈಗ ನೀವು ಬ್ರೇಕ್ ಇವನ್ ಕಂಡು ಹಿಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಯೂಸ್ ಮಾಡ್ತಾ ಇದ್ರಿ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ. ಆ ಫಿಕ್ಸ್ಡ್ ಕಾಸ್ಟ್ಗೆ ಆ ಡಿಸೈರ್ಡ್ ಪ್ರಾಫಿಟ್ ನ ಸೇರಿಸ್ಬಿಡಿ ಅಷ್ಟೇ. ಆ 90,000 ಇದೆಯಲ್ಲ ಬೇಕಾಗಿರೋದು, ಸೊ ಅದನ್ನು ಕೂಡ ಸೇರಿಸ್ಬಿಡಿ. ಸೇರಿಸಿ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡಿದಾಗ ನಿಮಗೆ ಆ ಬೇಕಾಗಿರುವಂತ ನಂಬರ್ ಆಫ್ ಯೂನಿಟ್ಸ್ ಸಿಗುತ್ತೆ. ಅಂದ್ರೆ ಡಿಸೈರ್ಡ್ ಲೆವೆಲ್ ಆಫ್ ಸೇಲ್ಸ್ ಏನಿದೆ ಅದು ಸಿಗುತ್ತೆ. ಸೊ ಡಿಸೈರ್ಡ್ ಪ್ರಾಫಿಟ್ ಇಸ್ 90,000, ಫಿಕ್ಸ್ಡ್ ಕಾಸ್ಟ್ ಇಸ್ 72,000. ಎರಡು ಆಡ್ ಮಾಡಿ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 9. ಸೊ ಇದು ಮಾಡಿದಾಗ ನಿಮಗೆ 18,000 ಯೂನಿಟ್ ಸಿಗುತ್ತೆ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಲೆವೆಲ್ ಆಫ್ ಸೇಲ್ಸ್ ಟು ಅಚೀವ್ ಎ ಪ್ರಾಫಿಟ್ ಆಫ್ 90,000 rupees. ಇನ್ನೊಂದು ತರ ಮಾಡಬಹುದು. ಬೇರೆ ಬೇರೆ ಮೆಥಡ್ ಇದೆ, ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ಳಿ. ಈಗ ಬ್ರೇಕ್ ಇವನ್ ಸೇಲ್ಸ್ ಕಂಡಿಡಿದ್ವಲ್ಲ, ಅಲ್ಲಿ 1,92,000 ಅಮೌಂಟ್ ಅಲ್ಲಿ 8,000 ಯೂನಿಟ್ಸ್ ಅಲ್ಲಿ. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಏನಿದೆ 8,000 ಯೂನಿಟ್ಸ್, ಅದಕ್ಕೆ ಇದನ್ನ ಆಡ್ ಮಾಡಿ. ಡಿಸೈರ್ಡ್ ಪ್ರಾಫಿಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. 8,000 ಯೂನಿಟ್ಸ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಎಷ್ಟು 90,000 ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಎಷ್ಟು 9. 8,000 ಇದು ಬ್ರೇಕ್ ಇವನ್ ಸೇಲ್ಸ್, ಬ್ರೇಕ್ ಇವನ್ ಸೇಲ್ಸ್ ವಾಲ್ಯೂಮ್ 8,000 ಪ್ಲಸ್ 10,000 ಯೂನಿಟ್ಸ್ 18,000 ಯೂನಿಟ್ಸ್. ಸೊ ಇದು ಅದೇ ಆನ್ಸರ್ ಬರುತ್ತೆ. ಸರಿ, ನಾವು ಬ್ರೇಕಪ್ ಮಾಡ್ತಾ ಇದೀವಿ ಅಷ್ಟೇ ಫಾರ್ಮುಲಾ. ಬ್ರೇಕ್ ಇವನ್ ಸೇಲ್ಸ್ ನ ಫಸ್ಟ್ ತಗೊಳ್ಳೋದು ಯೂನಿಟ್ಸ್ ಅಲ್ಲಿ, ಆಮೇಲೆ ಅದಕ್ಕೆ ಇದನ್ನ ಆಡ್ ಮಾಡೋದು. ಡಿಸೈರ್ಡ್ ಪ್ರಾಫಿಟ್ ಸಪರೇಟ್ ಆಡ್ ಮಾಡೋದು. ನೀವು ಇಲ್ಲಿ ಎರಡು ಒಟ್ಟಿಗೆ ಆಡ್ ಮಾಡಿದ್ರಲ್ಲ, ಫಿಕ್ಸ್ಡ್ ಕಾಸ್ಟ್ ಮತ್ತೆ ಡಿಸೈರ್ಡ್ ಪ್ರಾಫಿಟ್. ಸೊ ಇದನ್ನ ನಾವು ಸಪರೇಟ್ ಮಾಡ್ತಾ ಇದೀವಿ ಅಷ್ಟೇ. ಒಂದೇ ರಿಸಲ್ಟ್ ಕೊಡುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಈ ತರ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಕೊಡ್ತೀನಿ ಅಸೈನ್ಮೆಂಟ್ ಆಗಿ. ಸೊ ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 50,000. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ is ₹5. ಸೆಲ್ಲಿಂಗ್ ಪ್ರೈಸ್ is ₹10 per unit. ಸೊ ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ನ್ಯೂ ಬ್ರೇಕ್ ಇವನ್ ಪಾಯಿಂಟ್ ಇಫ್ ಸೆಲ್ಲಿಂಗ್ ಪ್ರೈಸ್ is reduced by 10%. ಸೊ ಸೆಲ್ಲಿಂಗ್ ಪ್ರೈಸ್ ಏನಾದ್ರೂ ಕಡಿಮೆ ಮಾಡಿದ್ರೆ ಬ್ರೇಕ್ ಇವನ್ ಕೂಡ ಚೇಂಜ್ ಆಗುತ್ತೆ. ಸೊ ಹೊಸ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕಂಡುಹಿಡಿಬೇಕು. ಎಷ್ಟೇ ಕ್ವೆಶ್ಚನ್ ಇದು 6 ಮಾರ್ಕ್ಸ್ಗೆ. ಹಾಗೆ ಇನ್ನೊಂದಿದೆ, ಸೆಲ್ಲಿಂಗ್ ಪ್ರೈಸ್ ಇಫ್ ಬ್ರೇಕ್ ಇವನ್ ಪಾಯಿಂಟ್ ಈಸ್ 8,000 ಯೂನಿಟ್ಸ್. ಫಸ್ಟ್ ಎಲ್ಲ ಏನ್ ಮಾಡ್ತಿದ್ರು, ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಬ್ರೇಕ್ ಇವನ್ ಪಾಯಿಂಟ್ ಕೇಳ್ತಾ ಇದ್ರು. ಈಗ ಬ್ರೇಕ್ ಇವನ್ ಪಾಯಿಂಟ್ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಕೇಳ್ತಾ ಇದ್ದಾರೆ. ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಫಸ್ಟ್ ಫೈಂಡ್ ಔಟ್ ಮಾಡಿ. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ, ಇದು ಬ್ರೇಕ್ ಇವನ್ ಪಾಯಿಂಟ್. ಸೊ ಪಿ ವಿ ರೇಷಿಯೋ ಅಂದ್ರೆ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 5, ಸೆಲ್ಲಿಂಗ್ ಪ್ರೈಸ್ ಇಸ್ 10. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಲ್ವಾ ಕಾಂಟ್ರಿಬ್ಯೂಷನ್ ಅಂದ್ರೆ. ಸೊ 10 minus 5, 5. ಸೊ 5 is the contribution. Selling price is 10. ಸೊ 50% ಬರುತ್ತೆ. ಸೊ ಇದು ಮಾಡಿ, ಫಿಕ್ಸ್ಡ್ ಕಾಸ್ಟ್ ಎಷ್ಟು 50,000 ಇದೆ. ಸೊ 50,000 ಡಿವೈಡೆಡ್ ಬೈ 50%, 1 lakh. 1 lakh is the break even point. ಇನ್ ಯೂನಿಟ್ಸ್ ಮಾಡಬೇಕು ಅಂದ್ರೆ ಅದನ್ನೇ ಡಿವೈಡೆಡ್ ಬೈ 10 ಮಾಡಿ ಅಷ್ಟೇ. ಆ 1 lakh ಬ್ರೇಕ್ ಇವನ್ ಸೇಲ್ಸ್ ಏನಿದೆ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ 10,000 ಯೂನಿಟ್ಸ್ ಆಗುತ್ತೆ. ಅಥವಾ ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತಾನೂ ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 50,000 ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 5, ಅದು 10,000 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್, ಬ್ರೇಕ್ ಇವನ್ ಪಾಯಿಂಟ್ ಸೆಲ್ಲಿಂಗ್ ಪ್ರೈಸ್ ಅನ್ನ 10% ಕಡಿಮೆ ಮಾಡಿದ್ರೆ, ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 10%. ಹೇಗೆ ಅಂತ. ಸೊ ಫಸ್ಟ್ ಹೊಸ ಸೆಲ್ಲಿಂಗ್ ಪ್ರೈಸ್ ನ
ಕಂಡುಹಿಡ್ಕೊಳ್ಳಿ. ಈಗ ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಇರೋದೆಷ್ಟು? 10 rupees per unit. 10% ಕಡಿಮೆ ಮಾಡಿ. ಸೊ 10% ಕಡಿಮೆ ಮಾಡಿದ್ರೆ 10% ಆಫ್ 10 rupees 1 rupee ಅಲ್ವಾ? ಸೊ 10 rupees minus 1 rupee 9 rupees ಆಗುತ್ತೆ. ಸೊ 9 rupees ಇಸ್ ದ ನ್ಯೂ ಸೆಲ್ಲಿಂಗ್ ಪ್ರೈಸ್. ಅಂದ್ರೆ ಕಾಂಟ್ರಿಬ್ಯೂಷನ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಅಲ್ವಾ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಹೊಸ ಸೆಲ್ಲಿಂಗ್ ಪ್ರೈಸ್ ಏನು? 9 rupees ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ 5 rupees. ಅದೇನು ಚೇಂಜ್ ಆಗಲ್ಲ. ಸೊ ಹೊಸ ಕಾಂಟ್ರಿಬ್ಯೂಷನ್ 4 rupees ಆಗುತ್ತೆ. ಸೊ ಈ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ನೀವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕಂಡುಹಿಡಬೇಕು. ಹೊಸ ಬ್ರೇಕ್ ಇವನ್ ಪಾಯಿಂಟ್. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೇಲ್ಸ್ ಮತ್ತೆ ಕಾಂಟ್ರಿಬ್ಯೂಷನ್ ಎರಡೂ ಮ್ಯಾಚ್ ಆಗಬೇಕು. ಪರ್ ಯೂನಿಟ್ ಇರಬೇಕು ಎರಡೂ. ಇಲ್ಲಾಂದ್ರೆ ಟೋಟಲ್ ಇರಬೇಕು. ಎರಡೂ ಟೋಟಲ್ ಇರಬೇಕು. ಹಾಗೆ ಫಿಕ್ಸ್ಡ್ ಕಾಸ್ಟ್ ಇಸ್ 50,000 ಇಂಟು 9 ಹೊಸ ಸೆಲ್ಲಿಂಗ್ ಪ್ರೈಸ್. ಕಾಂಟ್ರಿಬ್ಯೂಷನ್ ಈಸ್ 4. ಇದನ್ನ ಮಾಡಿದಾಗ 1,12,500 ಬರುತ್ತೆ. ಇನ್ನೊಂದ್ ತರ ಮಾಡೋದಾದ್ರೆ ಅಂದ್ರೆ ಇಲ್ಲಿ ಯೂನಿಟ್ಸ್ ಅಲ್ಲಿ ಮಾಡೋದು ಕೂಡ ಕೊಟ್ಟಿದ್ದಾರೆ. ಸೊ ಯೂನಿಟ್ಸ್ ಅಲ್ಲಿ ಮಾಡೋದಾದ್ರೆ ಬ್ರೇಕ್ ಇವನ್ ಸೇಲ್ಸ್ ಏನಿದೆ ಅದು ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಡಿವೈಡೆಡ್ ಬೈ 9. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರೆ ಆಯ್ತು. ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ 12,500 ಯೂನಿಟ್ಸ್. ಸೊ ನಿಮ್ಗೆ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಏನಿದೆ ಅದು ಗೊತ್ತಾದ್ರೆ ಸಾಕು. ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿದ್ರೆ ಇನ್ ನಂಬರ್ ಆಫ್ ಯೂನಿಟ್ಸ್ ನಮ್ಗೆ ಸಿಗುತ್ತೆ. ಇನ್ನು ಇನ್ನೊಂದ್ ತರನು ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. 50,000 ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 4. ಸೊ ಇದು ಕೂಡ 12,500 ಯೂನಿಟ್ಸ್. ಇನ್ನೊಂದು ಕ್ವೆಶನ್ ಕೇಳಿದ್ರಲ್ಲಿ, ಸೆಲ್ಲಿಂಗ್ ಪ್ರೈಸ್ ಇಫ್ ಬ್ರೇಕ್ ಇವನ್ ಪಾಯಿಂಟ್ ಈಸ್ 8,000 ಯೂನಿಟ್ಸ್. ಸೊ ಬ್ರೇಕ್ ಇವನ್ ಪಾಯಿಂಟ್ 8,000 ಆದ್ರೆ ಸೆಲ್ಲಿಂಗ್ ಪ್ರೈಸ್ ನ ಹೆಂಗ್ ಅಡ್ಜಸ್ಟ್ ಮಾಡಬೇಕು? ಇಲ್ಲಿ ರಿವರ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನಾವೀಗ ಒಂದು ಹೊಸ ಫಾರ್ಮುಲಾ ಅಪ್ಲೈ ಮಾಡಬೇಕು. ರಿಕ್ವೈರ್ಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಹಿಂದೆ ಯಾವುದೋ ಒಂದು ಕ್ಲಾಸ್ ಅಲ್ಲಿ. ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ 50,000 ಇದೆ. ಗಿವನ್ ಬ್ರೇಕ್ ಇವನ್ ಯೂನಿಟ್ಸ್ ಅವ್ರು ಕೊಟ್ಟಿರೋದು 8,000 ಯೂನಿಟ್ಸ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಎಷ್ಟು? 5 rupees. ಸೊ 50,000 ಡಿವೈಡೆಡ್ ಬೈ 8 6.25 ಆಗುತ್ತೆ. 6.25 ಪ್ಲಸ್ 5 11.25. 11.25. ಸೊ ಸೆಲ್ಲಿಂಗ್ ಪ್ರೈಸ್ 11.25 ಇರಬೇಕು. ಬ್ರೇಕ್ ಇವನ್ ಪಾಯಿಂಟ್ 8,000 ಯೂನಿಟ್ಸ್ ಆಗಬೇಕು. ಅಥವಾ ಬ್ರೇಕ್ ಇವನ್ ಪಾಯಿಂಟ್ 8,000 ಯೂನಿಟ್ಸ್ ಆಗಿದ್ದಾಗ ಸೆಲ್ಲಿಂಗ್ ಪ್ರೈಸ್ ನ 11.25 rupees ನ ಇಡಬೇಕು. ಅಷ್ಟು ಫಿಕ್ಸ್ ಮಾಡಬೇಕು ಸೆಲ್ಲಿಂಗ್ ಪ್ರೈಸ್. ಹಾಗೆ ಓಕೆ ಫ್ರೆಂಡ್ಸ್, ಇದು ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಈ ರೀತಿ 6 marks ಕ್ವೆಶ್ಚನ್ಸ್ ಎಲ್ಲ ತುಂಬಾನೇ ಇದೆ. ಸೊ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೈಮ್ ಕನ್ಸ್ಟೆಂಟ್ ಇದೆ. ಸೊ ಅದರಿಂದ ಒಂದಷ್ಟು ಅಸೈನ್ಮೆಂಟ್ ಆಗಿ ಕೊಡ್ತೀನಿ. ನಮ್ಗೇನಾದ್ರೂ ಡೌಟ್ ಬಂದ್ರೆ, ಎಲ್ಲಾದ್ರೂ ಕನ್ಫ್ಯೂಸ್ ಆದ್ರೆ ನನಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ನಾನು ಅವೈಲಬಲ್ ಇರ್ತೀನಿ. ಅಥವಾ ನಿಮ್ಮ ಡೌಟ್ಸ್ನೆಲ್ಲ ನೀವು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡಿರಿ. ಅದನ್ನೆಲ್ಲ ಲೈವ್ ಕ್ಲಾಸಲ್ಲಿ ಕೇಳೋರಂತೆ. ಎಷ್ಟಲ್ಲೇ ಒಂದು ಲೈವ್ ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ಕೇಳಬಹುದು. ಅಂತ ಟಫ್ ಏನಿಲ್ಲ ಈ ಚಾಪ್ಟರ್. ಓಕೆ ಗೈಸ್, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, ಸ್ಟೇ ಸೇಫ್. ಥ್ಯಾಂಕ್ ಯು.